ಪಿರಿಯಾಪಟ್ಟಣ ತಾಲೂಕಿನ ರವಂದೂರು ಹೋಬಳಿಯ ಕೊತ್ವಾಳಿ ಕೊಪ್ಪಲು ಗ್ರಾಮದ ಮಂಜು ಎಂಬುವರಿಗೆ ಓಡಾಡಲು ರಸ್ತೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ನಮಗೆ ಮನೆಗೆ ಹಾಗೂ ಜಮೀನಿಗೆ ಹೋಗಲು ರಸ್ತೆ ಮಾಡಿಕೊಡಬೇಕು ಎಂದು ಮನವಿ ಮಾಡಿದ್ದಾರೆ. ಇನ್ನು ಕೊತ್ವಾಳಿ ಕೊಪ್ಪಲು ಗ್ರಾಮದ ಮಹೇಶ್ ಎಂಬುವರು ಸುಮಾರು 30 ವರ್ಷಗಳಿಂದ ಅದೇ ಜಾಗದಲ್ಲಿ ಓಡಾಡುತ್ತಿದ್ದೆವು. ಆದರೆ ಏಕಾಏಕಿ ತಂತಿ ಬೇಲಿ ಹಾಕಿ ಓಡಾಡಲು ತಂಟೆ ಮಾಡಿದ್ದಾರೆ. ಇನ್ನು ಇದರಿಂದಾಗಿ ನಮಗೆ ಮನೆಯಿಂದ ಹೊರ ಹೋಗಲು ಆಗುತ್ತಿಲ್ಲ. ದನ ಕರುಗಳು ತಂತಿ ಬೇಲಿಯ ಒಳಗಡೆ ಇದ್ದೇವೆ ಎಂದು ಮಂಜು ಅವರು ತಿಳಿಸಿದರು. ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಗ್ರಾಮ ಠಾಣಾ ಜಾಗವನ್ನು ಬಿಡಿಸಿ ನಮಗೆ ಮನೆಯಿಂದ ಹೊಲಕ್ಕೆ ಹೋಗಲು ಹಾಗೂ ಬೇರೆ ಕಡೆ ಓಡಾಡಲು ರಸ್ತೆ ಮಾಡಿಕೊಡಬೇಕು. ಇನ್ನು 30 ವರ್ಷಗಳಿಂದ ಅದೇ ಜಾಗದಲ್ಲಿ ಓಡಾಡುತ್ತಿದ್ದೆವು. ಆದರೆ ಏಕಾಏಕಿ ಮಹೇಶ್ ಎಂಬುವರು ತಂತಿ ಬೇಲಿ ನಿರ್ಮಿಸಿ ನಮಗೆ ಎಲ್ಲೂ ಹೋಗದಂತೆ ಜೈಲಿನ ಬಂಧನ ಮಾಡಿದ್ದಾರೆ ಎಂದು ತಿಳಿಸಿದರು. ಅವರ ಮಗ ಹಿರಿಮಗನಾಗಿ ಹಾಗೆ ರೇವಪ್ಪ ಮಹೇಶ ಅವರು ಹಾಗೆ ನಮಗೆ ವೈಯಕ್ತಿಕವಾಗಿ ಬೇರೆನಿಗೆ ಮತ್ತು ದನಕರು ಕಟ್ಟೋಕ್ಕೆ ಭಾಳ ಹಿಂಸೆ ಕೊಡ್ತಾನೆ. ಹಾಗಾಗಿ ಪಂಚಾಯತಿ ಮತ್ತು ಇ.ಒ ಅವರು ಸಹಕರಿಸ್ಕೊಡ್ಬೇಕು. ನಮಗೆ ದನಕರ ಓಡಾಡೋಕ್ಕೆ ಎಲೆ ಕಟ್ಟೋಕ್ಕೆ ಹೊಗೆ ಸೊಪ್ಪು ಮುರಿಬೇಕಾಗಿತ್ತು. ಹಾಗಾಗಿ ಯಾವುದೇ ನಮಗೆ ಯಾವ ಕಡೆ ರೋಡು ಓಡಾಡೋದಂಗೂ ತಂತಿ ಹಾಕ್ಬಿಟ್ಟು ಆ ಮನುಷ್ಯ KR ಮಹೇಶ್ ಅನ್ನೋರು ರೇವಪ್ಪ ಅವ್ರ ಮಗ ಮೈಸೂರು ಬಿದ್ದಿರುತ್ತಾನೆ. ಯಾವುದೇ ಪಂಚಾಯತಿಗೆ ಇನ್ಫಾರ್ಮೇಷನ್ ಕೊಡದೇ ಅವನು ತಂತಿ ಬೇಲಿ ತೆಗೆದಾಕಿ ತಂತಿ ಬೇಲಿ ಹಾಕ್ಬಿಟ್ಟು ನಮಗೆ ವೈಯಕ್ತಿಕವಾಗಿ ಹಿಂಸೆ ಕೊಟ್ಟು ಬೇರೆಯವ್ರಿಗೆ ಮತ್ತು ನಮ್ಮ ದನಕರು ಕಟ್ಟಾಕಿ ಒಪ್ಪರಿಗೆ ತಿರುಗಾಡಲು ಯಾವುದೇ ಥರದ ಅವಕಾಶ ಕೊಡ್ತಿಲ್ಲ. ಹಾಗಾಗಿ ಪಂಚಾಯತಿ PDO ಅವರು ಸಹಕರಿಸಬೇಕೆಂದು ವಿನಂತಿ. ಇದು ಜಾಗ ಯಾರ್ದು ಸರ್? ಇದು ಮಹೇಶ KR ಮಹೇಶ್ ಇದು ಗ್ರಾಮ ಠಾಣೆದ ಜಾಗ. ಗ್ರಾಮ ಠಾಣಾ ಅದೇಳಿ ಗ್ರಾಮ ಠಾಣಾದ KR ಮಹೇಶ್ ಅವರು ಜಾಗ ಆಗಿರುತ್ತದೆ. KR ಮಹೇಶ್ ಅವರು ನಮಗೆ ವೈಯಕ್ತಿಕವಾಗಿ ಹಿಂಸೆ ಕೊಡ್ತಾವ್ರೆ. ಹಾಗಾಗಿ ಪಂಚಾಯತಿ ಮತ್ತು ಇ.ಒ ತಾಲೂಕು ಆಫೀಸ್ ಇ.ಒ ಮತ್ತು ಹತ್ತಿಗೋಡು ಪಂಚಾಯತಿ ಮನು ಅವರು ಸಹಕರಿಸಿ ಎರಡೂ ಕಡೆಯಲ್ಲೂ ನಮಗೆ ಬೇರನ್ನು ಮತ್ತು ಬಲ್ಬ್ ಸೈಡ್ಗೆ ಓಡಾಡೋಕ್ಕೆ ಭಾಳ ಹಿಂಸೆ ಆಯ್ತಾ ಇದೆ. ಮಹೇಶ್ KR ಅವರು ತಂತಿ ಬೇಲಿ ಹಾಕಿಬಿಟ್ಟು ಮೈಸೂರು ಹೋಗಿದ್ದಾರೆ. ವರ್ಷಕ್ಕೆ ಒಂದೇ ಸತಿ ಅವರು ಬರೋದು. ಹಾಗಾಗಿ ನಮಗೆ ಆ ಮನೆಗೆ ಓಡಾಡಲು ಅವಕಾಶ ಮಾಡಿಕೊಡ್ಬೇಕು. ಮತ್ತು ದನಕರವನ್ನು ಕಟ್ಟಾಕೋಕ್ಕೆ ನೀವೇ ಬಂದು ಅದೇನೋ ಏನೈತೆ ಡಾಕ್ಯುಮೆಂಟ್ಸನ್ನು ತೆಗೆಸಿ ಅದಕ್ಕೆ ಇಲ್ಲ ಅಂತಂದರೆ ಏನಾರು ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕೆಂದು ವಿನಂತಿ.